ಗೊತ್ತಾ, ತುಂಬಾ ಜನ ಹೇಳ್ತಾರೆ ಗೆಟ್ ಎ ಡಿಗ್ರಿ ಯುವರ್ ಲೈಫ್ ವಿಲ್ ಬಿ ಸೇಫ್. ಬಟ್ ಸೇಫ್ ಲೈಫ್ ಡಸಂಟ್ ಕ್ರಿಯೇಟ್ ಬಿಗ್ ಡ್ರೀಮ್ಸ್, ರೈಟ್? ನಮ್ಮ ಜನರೇಷನ್ಗೆ ಬೇಕಾಗಿರೋದು ಸೇಫ್ಟಿ ಅಲ್ಲ, ಅಪರ್ಚುನಿಟೀಸ್ ಬೇಕು, ರೈಟ್? ಸೊ ಡಿಗ್ರಿ ಗಿವ್ಸ್ ನಾಲೆಜ್, ಐ ಅಗ್ರಿ, ಬಟ್ ಬಿಸ್ನೆಸ್ ಗಿವ್ಸ್ ಯು ಗ್ರೋತ್, ಕಾನ್ಫಿಡೆನ್ಸ್, ಎಕ್ಸ್ಪೀರಿಯನ್ಸ್, ಕರೇಜ್ ಅಂಡ್ ಫ್ರೀಡಮ್. ಒಂದಿನ ನಿಮ್ಗೆ ಅನಿಸುತ್ತೆ, ಡೆಫಿನೆಟ್ಲಿ ಅನ್ಸುತ್ತೆ, ಸರ್ಟಿಫಿಕೇಟ್ ಗಿಂತ ಕಾನ್ಫಿಡೆನ್ಸ್ ಜಾಸ್ತಿ ಆಗೋದು ಬಿಸ್ನೆಸ್ ಇಂದ ಮಾತ್ರ. ಬಿಕಾಸ್ ಬಿಸ್ನೆಸ್ ಟೀಚರ್ಸ್ ಯು ಹೌ ದ ವರ್ಲ್ಡ್ ವರ್ಕ್ಸ್, ನಾಟ್ ಜಸ್ಟ್ ಹೌ ಬುಕ್ಸ್ ವರ್ಕ್ಸ್. A degree can help you earn, but business can help you become something bigger. ನಿಮಗೆ ಯಾವ್ದನ್ನು ಚೂಸ್ ಮಾಡ್ಬೇಕು ಅನ್ಕೊಂಡಿರೋ ಚೂಸ್ ಇಟ್ ಫಾರ್ ಯುವರ್ ಫ್ಯೂಚರ್, ನಾಟ್ ಫಾರ್ ಸೊಸೈಟಿ ಯಾವುದು ಅದು ಅಲ್ಲ. ನಿಮಗೇನು ಯಾವ ಡ್ರೀಮ್ಸ್ ಇದೆ ಅದ್ರ ಪ್ರಕಾರ ಚೂಸ್ ಮಾಡಿ. ಇಫ್ ಯುವರ್ ಡ್ರೀಮ್ ಇಸ್ ಸ್ಮಾಲ್ ದೆನ್ ಡಿಗ್ರಿ ಇಸ್ ಇನಫ್, ಬಟ್ ಇಫ್ ಯುವರ್ ಡ್ರೀಮ್ ಇಸ್ ಬಿಗ್ ದೆನ್ ಬೋಲ್ಡ್ ಅನ್ಫರ್ಗೆಟೇಬಲ್, ದೆನ್ ಬಿಸ್ನೆಸ್ ಇಸ್ ದ ಬೆಸ್ಟ್ ಪಾತ್ that will shape your future in bright way. Also remember one thing guys, future belongs to creators. ನಿಮ್ಮ ಲೈಫ್, ನಿಮ್ಮ ಡಿಸಿಷನ್. choose the path that makes you grow, not the path that makes others happy. Okay, the future generation doesn't need permission, it needs courage. Degree gives stability, business gives freedom. Choose the one that matches your dreams, not your fear. ಈ 2026 ಅಲ್ಲಿ ಗ್ರೋ ಆಗಬೇಕಂದ್ರೆ ಡಿಗ್ರೀಸ್ ಅವಶ್ಯಕತೆ ಇದೆ ಅಥವಾ ಡಿಜಿಟಲ್ ಸ್ಕಿಲ್ಸ್ ಅವಶ್ಯಕತೆ ಇದೆ ಅಥವಾ ಟ್ರೇಡಿಂಗ್ ಸ್ಕಿಲ್ಸ್ ಅವಶ್ಯಕತೆ ಇದೆ ಅನ್ನೋದನ್ನ ನಾನು ನಿಮಗೆ ಒಂದು ಇದರಲ್ಲಿ ಹೇಳ್ಕೊಡ್ತಿದ್ದೀನಿ. ಸೊ ಯಾವ್ದು ಚೂಸ್ ಮಾಡಬೇಕು ರೈಟ್ ವೇಲಿ ಅಂತ. ಓಕೆ, ಸೊ ಇದು ನಿಮ್ಗೆ ಏನಾದ್ರು ತಿಳ್ಕೊಬೇಕು ಅನ್ಕೊಂಡಿದ್ರೆ ನೀವೇನ್ ಮಾಡ್ಬೇಕು, ಇರಲಿ ನನ್ನ DM ಬಾಕ್ಸ್ ಅಲ್ಲಿ ಹೋಗಿ ಶೇರ್ ಮಾಡಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಫ್ಯೂಚರ್ ಅಂತ ಟೈಪ್ ಮಾಡಿ, ನಾನು ನಿಮ್ಗೆ ಎಲ್ಲ ಡೀಟೇಲ್ಸ್ ಪ್ರೊವೈಡ್ ಮಾಡ್ತೀನಿ. ಓಕೆ, ನನ್ನ ಕೂಡ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಇನ್ನೊಂದು ಅಪಾರ್ಚುನಿಟೀಸ್ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್.